ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಆ ಕಡೆ ಅವ್ರ ಕುತ್ತಿಗೆಗೆ ತಾಳಿ ಕಟ್ಟೆ ಅವ್ರ ಜೀವನನ ಹಾಳು ಮಾಡಿದ್ರಿ ರೀ. ಈ ಎಣ್ಣೆ ಮೇಲೆ ಆಣೆ ರೀ, ನಾನ್ ಯಾರ್ ಬಾಳು ಹಾಳು ಮಾಡಿಲ್ಲ, ಹಾಳು ಮಾಡೋದು ಇಲ್ಲ. ನಿಮಗ್ ಬಾಳ್ ಕೊಟ್ಟು ಭಗವಂತ ಕಣ್ರಿ ನಾನು. ಹೌದು, ಇಷ್ಟು ದಿವ್ಸ ನೀವು ನನ್ ಪಾಲ್ಗೆ ಭಗವಂತ ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಇವಾಗ ಗೊತ್ತಾಗ್ತಿದೆ ನೀವು ನನ್ ಬೆನ್ನಿಗೆ ಬಿದ್ದಿರೋ ಬೇತಾಳ ಅಂತ. ತಾಳಿ ಕಟ್ಟಿರೋ ಗಂಡನ್ಗೆ ಬೇತಾಳ ಅಂತ ಯಾರಾದ್ರೂ ಕರೀತಾರೇನ್ರಿ? ಶಾಂತಮ್ಮ ಪಾಪಮ್ಮ, ಶಾಂತಕ್ಕ ಪಾಪಕ್ಕ. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನನ್ನ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಳಲ್ಲ ಅಂದ್ಮೇಲೆ ನಾನ್ ಯಾಕೆ ನಿಮ್ ಜೊತೆ ಬಾಳ್ಬೇಕು? ನಾನು ನಾಳೆ ಬೆಳಗ್ಗೆನೆ ಮನೆ ಬಿಟ್ಟು ಹೋಗ್ತೀನಿ. ರೀ, ಅಂತ ಕೆಲ್ಸ ಎಲ್ಲಾದ್ರೂ ಮಾಡಿದ್ದೀರಾ? ಆಮೇಲೆ ನಿಮ್ ಹಿಂದೆ ಹುಡ್ಕೊಂಬರಕ್ ಡ್ಯಾಡ್ ನನ್ನನ್ನೇ ಕಳಿಸ್ತಾರೆ, ಹೋಗವಳನ್ನ ಕರ್ಕೊಂಬ ಅಂತ. ನೀವ್ ಬಂದ್ ಕರೆದ್ರು ನಾನ್ ಬರ್ಬೇಕಲ್ಲ. ನಾನ್ ಬರೋದು ಇಲ್ಲ, ನಾಳೆ ಬೆಳಗ್ಗೆ ನಾನಿಲ್ಲಿ ಇರೋದು ಇಲ್ಲ. ಅಲ್ಲ ಸಿಂಗಾರಿ, ಎಲ್ಲ ಮುಗಿದೋಯ್ತು ಅನ್ನೋ ಅಷ್ಟೊತ್ತಿಗೆ ಹೊಸದಾಗಿ ಬಾಂಬ್ಗಳನ್ನ ಹಾಕ್ತಿದ್ಯಲ್ಲ, ಯಾಕೆ? ಪ್ಲೀಸ್ ರೀ, ಹಂಗೆಲ್ಲ ಮಾಡ್ಬೇಡ್ರಿ. ಹಂಗೆಲ್ಲ ಮಾಡಲ್ಲ ಅನ್ಸುತ್ತೆ. ಸುಮ್ನೆ ನನಗೆ ಎದುರ್ಸ ಕೇಳ್ತಿರೋದು. ಮಾಡಲ್ಲ ನೀವು? ಮಾಡಲ್ಲ ಅಂದ್ರೆ ನನ್ನ ಕುಡ್ತ ಬಿಡ್ಸೋದಕ್ಕೋಸ್ಕರ ನಿಮ್ದಿದು ಹೊಸ ಟೆಕ್ನಿಕ್ಸ್. ಗೊತ್ತಾಗೋಯ್ತು. ಒಳ್ಳೆ ಬೆಟ್ಟಣ್ಣನ ಮಗಳು ಏನೋ ಮಾಡ್ತಾವ್ರೆ. ಮಯೂರಿ, ಮಾರ್ಕೆಟ್ಗೆ ಹೋಗಿ ಈಗ ತಾನೇ ಬಂದಿರೋ ತಾಜಾ ತರಕಾರಿಗಳನ್ನ ತಂದ್ಬಿಡ್ತೀನಿ. ಮನೆಯವ್ರು ಕೇಳಿದ್ರೆ ಹೇಳ್ಬೇಡಮ್ಮ, ಓಕೆನಾ? ಅಣ್ಣ, ಇವತ್ತು ನಾನ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬರ್ತೀನಿ. ಆ ಬ್ಯಾಗ್ ಕೊಡಿ ಇಲ್ಲಿ. ಏನ ಮಾರ್ಕೆಟ್ಗೆ ನೀನ್ ಹೋಗ್ಬತ್ತೀಯಾ? ಅಲ್ಲಮ್ಮ, ಇಲ್ಲಿ ರೋಡ್ಗಳ ಬಗ್ಗೆ ಏನು ಗೊತ್ತಿಲ್ಲ ನಿನ್ಗೆ, ಹೆಂಗಮ್ಮ ಹೋಗ್ಬತ್ತೀಯಾ? ದಾರಿ ಮರ್ತೋಗ್ ತಪ್ಪಿಸ್ಕೊಬಿಟ್ರೆ? ಅಣ್ಣ, ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಇದ್ರು ಗೊತ್ತಿಲ್ದಿರೋ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀನಿ ಅಂದ್ಮೇಲೆ ಒಂದು ತರಕಾರಿ ಅಂಗಡಿ ಹುಡ್ಕೋದಕ್ಕೆ ಕಷ್ಟನಾ ಅಣ್ಣ? ಪರವಾಗಿಲ್ಲ ಅಣ್ಣ, ನನ್ಗೇನಾದ್ರು ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲೇ ಯಾರನ್ನಾದ್ರೂ ಕೇಳಿ ತಗೊಂಡ್ ಬರ್ತೀನಿ. ಕೊಡಿ. ಏ ಬೇಡಮ್ಮ, ನಿನ್ನ ಮಾರ್ಕೆಟ್ ಕಳಿಸಿದೀನಿ ಅಂತ ಏನಾದ್ರು ದೊಡ್ಡ ಯಜಮಾನ್ರು ಗೊತ್ತಾಗೋಯ್ತು, ಧ್ವಂಸ ಮಾಡ್ಬಿಡ್ತಾರೆ ನನಗೆ. ನಾನೇ ಹೋಗ್ಬತ್ತೀನಪ್ಪ. ನೋಡಿ ಅಣ್ಣ, ಈ ಅರಮನೆಯಲ್ಲಿ ನಾನೊಂಥರ ಪಂಜರದ ಗಿಳಿ ಆಗೋಗಿದ್ದೀನಿ. ಉಸಿರಾಡೋದಕ್ಕೂ ಕಷ್ಟ ಆಗ್ತಿದೆ. ಹೀಗಿರುವಾಗ ಈ ನೆಪದಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಸಿಗತ್ತೆ ಅಣ್ಣ. ನೋಡಿ, ನನಗೇನಾದ್ರು ದಾರಿ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮಗ್ ಫೋನ್ ಮಾಡ್ತೀನಿ, ನೀವ್ ಬಂದು ನನ್ನನ್ನ ಕರ್ಕೊಂಡ್ ಬನ್ನಿ, ಸರಿನಾ? ಸರಿ ಕಣಮ್ಮ, ಹುಷಾರು. ಹೋಗಿ ತರಕಾರಿ ತಕೊಂಡ್ ಸೀದಾ ಮನೆಗ್ ಬಂದ್ಬಿಡು. ರೋಡಲ್ಲಿ ಯಾರು ಏನೇ ಮಾತಾಡ್ಸಿದ್ರು ಮಾತಾಡಕ್ ಹೋಗ್ಬೇಡ, ಗೊತ್ತಾಯ್ತಾ? ಹುಷಾರು. ಆಯ್ತಣ್ಣ, ಕೊಡಿ. ಸರಿ ಅಣ್ಣ. ಕನ್ಫ್ಯೂಸ್ ಆದ್ರೆ ಫೋನ್ ಮಾಡು, ಮರಿಬೇಡ. ಹಾ, ಏನಾದ್ರೂ ಮಾಡಬೇಕು ಅನ್ಸಿದ್ರೆ ಮಾಡೋರ್ಗು ಬಿಡಲ್ಲ ಈ ಹುಡುಗಿ.
ನಿನ್ ಫೋಟೋ ತೋರಿಸಿದ ಹುಡುಗಿ ಇವಳೆ ತಾನೇ? ಈಗ ಅವಳು ಆಚೆ ಬಂದಿದ್ದಾಳೆ, ಆದ್ರೆ ನಮ್ ಕೆಲಸ ಶುರು ಹಚ್ಕೋಬೇಕು. ನಿನಗೆ ಬುದ್ಧಿ ಇಲ್ವಾ? ಇದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಏನು ಮಾಡಕ್ಕಾಗಲ್ಲ. ಅವಳು ಎಲ್ಲೋಯ್ತಲ್ ನೋಡೋಣ. ಸಮಯ ನೋಡ್ಕೊಂಡು ಯಾರು ಇಲ್ದಿರೋ ಜಾಗಕ್ಕೆ ಕರ್ಕೊಂಡೋಗ ಅವಳನ್ನ ಕತೆ ಮುಗಿಸೋಣ. ಅದೆಲ್ಲ ಮಾಡಕ್ ಮುಂಚೆ ಅಣ್ಣಂಗೊಂದ್ಸಲಿ ನ್ಯೂಸ್ ತಿಳಿಸು. ಬೇರೆ ಪ್ಲಾನ್ ಹೇಳಿದ್ರೆ? ಅದು ಸರಿನೇ, ಈಗಲೇ ಫೋನ್ ಮಾಡ್ತೀನಿ. ನೀವಿಬ್ರು ಅವಳನ್ನ ಫಾಲೋ ಮಾಡಿ, ನಾನು ಮಾತಾಡ್ಕೊಂಡು ಕಾರಲ್ಲೇ ಫಾಲೋ ಮಾಡ್ತೀನಿ. ಹಲೋ, ಏನಾಯ್ತು? ಅವಳು ಮನೆಯಿಂದ ಹೊರಗೆ ಬಂದ್ಲಾ? ಹೌದಣ್ಣ, ಬ್ಯಾಗ್ ಇಟ್ಕೊಂಡು ಎಲ್ಲೋ ಹೋಗ್ತಿದ್ದಾಳೆ. ನಮ್ಮಿಬ್ರು ಹುಡುಗರು ಫಾಲೋ ಮಾಡ್ತಿದ್ದಾರೆ. ಈಗೇನ್ ಮಾಡ್ಲಿ ಅಣ್ಣ? ಏನ್ ಮಾಡೋದು ಅಂತಂದ್ರೆ ಯಾರು ಇಲ್ದಿರೋ ಜಾಗಕ್ಕೆ ಅವಳನ್ನ ಕರ್ಕೊಂಡು ಹೋಗಿ ಮುಗಿಸೋದು, ಯಾರಿಗೂ ಗುರುತಿಸಿರದೇ ಇರೋ ಹಾಗೆ ಮುಚ್ಚ ಹಾಕೋದು. ಸರಿ ಅಣ್ಣ, ಅವಳ ಕತೆ ಮುಗೀತು ಅನ್ಕೊಳ್ಳೋಣ. ಗಾಡಿ ಎತ್ತ. ಅಮ್ಮೋ ಅಮ್ಮೋ, ಬೇಗ ಬಾ ಇಲ್ಲಿ, ಬೇಗ ಬಾ. ಏನಪ್ಪ? ಒಂದ್ ಗುಡ್ ನ್ಯೂಸ್. ಏನಾಯ್ತಪ್ಪ? ಆ ಮಯೂರಿ ಸತ್ತೋದ್ಲ? ಮುಹೂರ್ತ ಇಟ್ಟಾಯ್ತು. ಅವಳು ಯಾವತ್ತು ಹೊರಗೆ ಬರ್ದೇ ಇರೋಳು ಇವತ್ತು ಹೊರಗೆ ಬಂದಿದ್ದಾಳೆ. ಅಂದ್ರೆ ಭೂಮಿ ಋಣ ತೀರ್ತು ಅಂತ. ಇನ್ನೇನು ಅವಳು ಸಾವನ್ ಸುದ್ದಿ ಬರಬೇಕು ಅಷ್ಟೇ. ಇಷ್ಟೆಲ್ಲ ಆಗಿದೆ ಅಂದ್ರೆ ಅವಳು ಸಾವಿನ ಸುದ್ದಿನೂ ಬಂದೇ ಬರುತ್ತಪ್ಪ. ಆದ್ರೆ ನನಗೆ ಯಾಕೋ ಅವಳು ಬಚಾವಾಗ್ಬಿಡ್ತಾಳೆ ಅನ್ಸ್ತದೆ ಅಪ್ಪ. ಇದ್ಯಾಕಮ್ಮ ನಿನಗೆ ಇವಾಗ ಈ ಯೋಚನೆ ಬರ್ತಾ ಇದೆ? ಗುರಿ ಇಟ್ಟ ಮೇಲೆ ಬೇರೆ ಯೋಚನೆ ಮಾಡಬಾರ್ದು. ಹಾಗಲ್ಲಪ್ಪ, ಅವಳಿಲ್ಲಿಗೆ ಬಂದಿದ್ದೇ ಬೇರೆ ಕಾರಣಕ್ಕೆ. ಆದ್ರೆ ಅವಳ ಅದೃಷ್ಟ ಆ ಮನೆ ಸೊಸೆ ಮಾಡ್ತು. ಅದೇ ಥರ ಇನ್ನೂ ಅವಳ ಅದೃಷ್ಟ ಅವಳನ್ನ ಕಾಯ್ಬಹುದೇನೋ ಅಂತ ಅನಿಸ್ತದೆ. ಎಲ್ಲ ಸಲಿನೂ ಭಗವಂತ ಕೈ ಹಿಡಿಯಲ್ಲಮ್ಮ. ಗ್ರಾಚಾರ ಕೆಟ್ರೆ ಹಣೆ ಬರಹ ಬರ್ದಿರೋ ಬ್ರಹ್ಮನೂ ಸೈಲೆಂಟ್ ಆಗಿರ್ತಾನೆ. ಅದೇನೋ ಅಪ್ಪ, ನಾವ್ ಹಾಕಿರೋ ಪ್ಲಾನ್